ರೆಡಿ ಆಗೋಕ್ಕೆ ಎಷ್ಟು ದಿನ ಹಿಡಿಯುತ್ತೆ ಸರ್ 2 ತಿಂಗಳು ಸರ್ ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಶಬ್ಬಾಶ್. ಇದು ಸ್ಟೀಲ್ ಅಲ್ಲ ಅಣ್ಣ? ಇದು ಸ್ಟೀಲ್ ಅಲ್ಲ, ತವರ ಅಂತ ಸಿಗುತ್ತೆ. ಅದು ಒಂಥರ ಮೆಟಲ್ ಕೋಟಿಂಗ್ ಇದೆ ಇವಾಗ ಇರೋದು. ಆಮೇಲೆ ಗಣರಾಜ್ಯೋತ್ಸವದಲ್ಲಿ ಪರೇಡ್ನಲ್ಲೂ ಕೂಡ ನಮ್ಮ ಟ್ಯಾಬ್ ಮೊದಲು ಏನಿದೆ ಇದಕ್ಕೆ ಈಗ ಬೆಲೆ ಬಂದೈತಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಬಂದಿದ್ದೀನಿ ಕರಕುಶಲಗಳ ತವರೂರಾದಂತಹ ನಮ್ಮ ಕೊಪ್ಪಳದ ಕಲೆಯಲ್ಲಿ ಕೊಪ್ಪಳವನ್ನು ಎತ್ತಿ ಹಿಡಿದಂತಹ ಗ್ರಾಮಕ್ಕೆ ಬಂದಿದ್ದೀನಿ. ಯಾವುದಪ್ಪ ಅಂದರೆ ಕಿನ್ನಾಳ ಕಲೆಯನ್ನು ತೋರಿಸೋಕ್ಕೆ ನಾನು ನಿಮಗೆ ಇವತ್ತು ಹೋಗ್ತಾ ಇದ್ದೀನಿ. ಆ ಕಲೆಯನ್ನು ನುರಿತರಿಂದ ಇನ್ಫಾರ್ಮೇಷನ್ ತಗೊಂಡು ಇವತ್ತು ಆ ಒಂದು ಕಿನ್ನಾಳ ಕಲೆಯನ್ನು ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಹೋಗೋಣ, ನೋಡೋಣ. ಕೊಪ್ಪಳ ಜಿಲ್ಲೆ ತಾಲೂಕಿನಲ್ಲಿ ಬರುವಂತಹ ಕಿನ್ನಾಳ ಗ್ರಾಮದಲ್ಲಿ ಸುಮಾರು 60 ಕುಟುಂಬಗಳು ವಿಜಯನಗರ ಕಾಲದಿಂದ ಇಂದಿಗೂ ಕಿನ್ನಾಳ ಕಲೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ. ಕಿನ್ನಾಳ ಗ್ರಾಮವು ಕಲೆಯ ಅಂದದ ಜೊತೆ ಅಲ್ಲಿನ ಪ್ರಕೃತಿ, ಹಿರೇಹಳ್ಳ ಕಾಮಗಾರಿಯಲ್ಲಿ ನಿರ್ಮಾಣವಾದ ಜಲಾಶಯವು ಅಷ್ಟೇ ಸುಂದರವಾಗಿದೆ. ಇದು 16ನೇ ಶತಮಾನದಿಂದ ಮುಂಚೆ ಕಲೆ ಬರ್ಕೊಂಡ್ಬಂದ್ರೆ ಹಂಪಿ ವಿಜಯನಗರ ಸಾಮ್ರಾಜ್ಯ ಇದೆಯಲ್ಲ, ಅಲ್ಲಿ ಆಸ್ಥಾನದಲ್ಲಿ ಮುಂಚೆ ನಮ್ಮ ಕಲೆಗಾರರು ಏನು ಮಾಡ್ತಾ ಇದ್ರು, ಕಲೆಯನ್ನು ಪ್ರದರ್ಶನ ಮಾಡ್ಕೊಂಡು ಬರ್ತಾ ಇದ್ರು. ವಿಜಯನಗರ ಪತನ ನಂತರ 16ನೇ ಶತಮಾನದ ತದನಂತರ ಏನಾಗುತ್ತೆ, ಹಂಪಿ ಏನು ಡೆಸ್ಟ್ರಾಯ್ ಆಗುತ್ತಲ್ಲ, ಅವಾಗ ಏನಾಗುತ್ತೆ, ಅಲ್ಲಿಂದ ನಮ್ಮ ಪೂರ್ವಜರು ಏನು ಮಾಡ್ತಾರೆ, ಕಿನ್ನಾಳಿ ಬಂದು ನಿಲ್ಲಿಸ್ತಾರೋ, ಅವರು ಇದೇ ಕಲೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ರು. ಅದೇ ನಾವು ಈ ಕೆಲಸ ಮಾಡ್ತಿರೋ 6ನೇ ತಲೆಮಾರವರು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಗೊಂಬೆ ಚಿಕ್ಕ ಗೊಂಬೆ ಮಾಡೋಕ್ಕೆ ಪೊಳಕೆ ಮರದ ಯೂಸ್ ಮಾಡ್ತೀವಿ. ಜಬಲ್ಗೂಡ ಫಾರೆಸ್ಟ್ ಸಿಗುತ್ತೆ, ಪೊಳಕೆ ವುಡ್ ಅಂತ. ಅದು ತುಂಬಾ ಲೈಟ್ ವೇಟ್ ವುಡ್ ಇರುತ್ತೆ. ಅದಾದ್ಮೇಲೆ ಜಬಲ್ಗೂಡ, ಗಂಗಾವತಿ ಜಬಲ್ಗೂಡ ಫಾಸ್ಟ್ ಇದೆಯಲ್ಲ, ಅಲ್ಲೇ ಸಿಗುತ್ತೆ. ಆಮೇಲೆ ಮೂರ್ತಿ, ಆಮೇಲೆ ತುಂಬಾ ಕಸ್ಟಮರ್ ಯಾವ ತರ ಬೇಕು, ಸಮ್ ಎಕ್ಸ್ಪೆನ್ಸಿವ್ ಬೇಕಂದ್ರೆ ನಾವು ತೇಗಿನ ಮರನ ಯೂಸ್ ಮಾಡ್ತೀವಿ, ಆಮೇಲೆ ಹಲಸಿನ ಮರ ಯೂಸ್ ಮಾಡ್ತೀವಿ, ಬೇವಿನ ಮರ ಯೂಸ್ ಮಾಡ್ತೀವಿ. ಆ ಕಸ್ಟಮರ್ ಹೆಂಗಿರುತ್ತೋ ಆ ತರ ಅಂದ್ರೆ ಎಲ್ಲ ಕಟ್ಟಿಗೆ ಇದೆ. ನಾವೆಲ್ಲ ಏನು ಪ್ರೊಸೆಸ್ ಎಲ್ಲ ಮಾಡ್ತೀವಲ್ಲ, ಎಲ್ಲ ಕಟ್ಟಿಗೆನೇ ಮಾಡೋದು. ಸ್ಟೀಲಿಂದ ಏನಿರಲ್ಲ, ಸ್ಟೀಲ್ ಇದೆ. ನೀವು ಏನು ನೋಡ್ತಾ ಇರಲ್ಲ, ಇದು ನಾವೇ ರೆಡಿ ಮಾಡ್ಕೊಂಡಿರೋ ಕಲರ್ ತವರ ಅಂತ ಕರೀತಾರ. ಇದು ಸ್ಟೀಲ್ ಅಲ್ಲ ಅಣ್ಣ? ಇದು ಸ್ಟೀಲ್ ಅಲ್ಲ, ತವರ ಅಂತ ಸಿಗುತ್ತೆ. ಅದು ಒಂಥರ ಮೆಟಲ್ ಕೋಟಿಂಗ್ ಇದೆ ಇವಾಗ ಇರೋದು. ಹೌದಲ್ಲ, ನಾನು ಅದೇ ಸ್ಟೀಲ್ ಅನ್ಕೊಂಡ್ಬಿಟ್ಟೆ. ಇದು ನಾವೇ ರೆಡಿ ಮಾಡೋ ಕಲರ್. ಇದು ನೀವು ಓಲ್ಡರ್ ಎಲ್ಲೂ ಸಿಗಲ್ಲ ಈ ಕಲರ್. ಇದು ಇಲ್ಲಿ ಮಾತ್ರ ನಮ್ಮ ಪೂರ್ವಜರಿಂದ ಜನರೇಷನ್ ಬೈ ಜನರೇಷನ್ ಪಾಸ್ ಆಗಿ ಇದು ಪ್ರೊಸೆಸ್ ಏನಿದೆಯಲ್ಲ, ಈ ನಮಗೋಸ್ಕರ ನಮಗಷ್ಟೇ ಗೊತ್ತಿರೋದು. ಇದನ್ನ ನಾವೇ ಪ್ರೊಸೆಸ್ ಮಾಡ್ಕೊಂಡು, ನಾವೇ ರೆಡಿ ಮಾಡ್ಕೊಂಡು, ನಾವೇ ಪೇಂಟಿಂಗ್ ಮಾಡೋದು. ಇದು ಔಟ್ಪುಟ್ ಈ ತರ ಬರುತ್ತೆ. ಆಮೇಲೆ ಗೋಲ್ಡ್ ಕಲರ್. ಇದು ಜನರೇಷನ್ ಬೈ ಜನರೇಷನ್ ಪಾಸ್ ಆಗಿ ಇವಾಗ ನಾವು ಜನರೇಷನ್ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು. ಈ ಕಲರ್ ವರ್ಲ್ಡ್ ಅಲ್ಲಿ ನಿಮ್ಗೆ ಎಲ್ಲೂ ನೋಡಕ್ ಸಿಗೋದೇ ಇಲ್ಲ. ಇದು ಅಂದ್ರೆ ಎಲ್ಲಿಂದ? ಇದು ನಮ್ಮ ರಾ ಮೆಟೀರಿಯಲ್ ಸಿಗುತ್ತೆ ಅಂಗಡಿಯಲ್ಲೇ. ತವರನ್ ಸಿಗುತ್ತೆ. ತವರನ್ ತಗೊಂಡು ಒಂದು ಸ್ಮ್ಯಾಶ್ ಮಾಡಿ, ಮೈನ್ಯೂಟ್ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಒಂದು ಮೆತ್ತಗಾಗುತ್ತೆ. ಅದು ಮೆತ್ತಗೆ ಅದನ್ನ ನೀರಲ್ಲಿ ಹಾಕಿ ಅದನ್ನ ಪ್ರೊಸೆಸ್ ಮಾಡಿ ಆಮೇಲೆ ಅಪ್ಲೈ ಮಾಡಿರೋದು. ಅಪ್ಲೈ ಮಾಡಿದಾಗ ಬೇಸಿಕಲಿ ಏನಿರುತ್ತೆ, ಬೂದು ಬಣ್ಣ ಇರ್ತದೆ. ಅದನ್ನ ನಾವು ಬರ್ನಿಷರ್ ಅಂತ ಸಿಗುತ್ತೆ, ನಾವು ಕನ್ನಡದಲ್ಲಿ ಉಪ್ಪಕಲ್ ಅಂತ ಕರಿತೀವಿ. ಆ ಉಪ್ಪಕಲ್ ತಗೊಂಡು ಮೈನ್ಯೂಟ್ ಪ್ರೆಷರ್ ಇಂದ ಮೇಲೆ ರಬ್ ಮಾಡಿದರೆ ಅದು ಸಿಲ್ವರ್ ಕಲರ್ ಕನ್ವರ್ಟ್ ಆಗುತ್ತೆ. ನೀವೀಗ ನೋಡ್ತಾ ಇರಲ್ಲ, ಅದು ಸಿಲ್ವರ್ ಕಲರ್ ಕನ್ವರ್ಟ್ ಆಗಿದೆ. ಇದು ಸ್ಟೀಲ್ ಅಲ್ಲ? ಸ್ಟೀಲ್ ಅಲ್ಲ, ನಾವೇ ರೆಡಿ ಮಾಡ್ತಿರೋ ಕಲರ್ ಅದು. ಅದು ಆಮೇಲೆ ಅದಕ್ಕೆ ಏನ್ ಮಾಡ್ತೀವಿ, ನಾವು ಸ್ಪಿರಿಟ್ಗೆ ಸ್ವಲ್ಪ ಕಲರ್ ಹಾಕಿ ಈ ತರ ಗೋಲ್ಡ್ ಕಲರ್ ಕನ್ವರ್ಟ್ ಮಾಡ್ತೀವಿ. ಇದು ನಿಮ್ಗೆ 100 ವರ್ಷ ಇಟ್ಟರು ಬಾಳಿಕೆ ಬರುತ್ತೆ. ಅಂದ್ರೆ ಕಲರ್ ಹೋಗಲ್ಲ, ಏನಾಗಲ್ಲ, ಹಾಳಾಗಲ್ಲ ಸರ್. ಇದು ಮೆಟಲ್ ತನ್ನ ಕಲರ್ ತಾನು ಯಾವತ್ತೂ ಕಳ್ಕೊಳಲ್ಲ. ಸ್ಟೋನ್ ಆಯ್ತು, ಮೆಟಲ್ ಆಯ್ತು, ತನ್ನ ಕಲರ್ ಯಾವತ್ತು ಅದು ನೇಚರ್ ಹೊರಗಡೆ ಹೋಗಲ್ಲ. ಹಂಗಾಗಿ ಇದು ಕಲರ್ ಏನಾಗಿರುತ್ತೆ ಹಂಗೆ ಉಳ್ಕೊಳುತ್ತೆ. ಈಗೂ ಎಷ್ಟೊಂದು ವಿಗ್ರಹಗಳು ಏನಿದೆಲ್ಲ 100 ವರ್ಷ 200 ವರ್ಷ ಆದ್ರೂ ಇನ್ನೂ ಹಂಗೆ ಇದೆ. ಇದೇ ನೋಡ್ತಿಲ್ಲ, ಇವು ಐಡಲ್ಸ್ ಅಷ್ಟೇ. ಇದು ಸ್ಪೆಷಲ್ ಡಿಸೈನ್ ಅಂದ್ರೆ ಯಾವ್ದಣ್ಣ? ಸ್ಪೆಷಲ್ ಡಿಸೈನ್ ಅಂತ ಏನಿಲ್ಲ ಸರ್, ಇವಾಗ ಕ್ಯಾರೆಕ್ಟ್ ಕ್ರಿಯೇಟ್ ಮಾಡಿದಲ್ಲ, ಇದು ಕಾಮರತಿ ಅಂತ. ನೀವು ನವಲಗುಂದ ಕಾಮಣ್ಣ ಅಂತ ನೋಡಿದ್ರೆ ತುಂಬಾ ಫೇಮಸ್. ಒಂದು 5 ದಿವಸ ಅಷ್ಟೇ ಪೂಜೆಗಳು. ಅದನ್ನ ಇವಾಗ ನಾವು ಇಂಟೀರಿಯರ್ ಡಿಸೈನ್ ಕನ್ವರ್ಟ್ ಮಾಡಿ ಪ್ರೊವೈಡ್ ಮಾಡ್ತಾ ಇದೀವಿ. ಕಸ್ಟಮರ್ ಯಾವ ತರ ಬೇಕು ಆ ತರ ಡಿಸೈನ್ ಮಾಡ್ಕೊಂಡು, ಇಂಟೀರಿಯರ್ ಡಿಸೈನ್ ಏನ್ ಬೇಕು ಆ ತರ ವರ್ಕ್ ಮಾಡ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ಜಾಸ್ತಿ ಸೇಲ್ ಆಗಂತ ಡಿಸೈನ್ ಯಾವ್ದಣ್ಣ? ನಮ್ಮ ಹತ್ರ ಕಾಮಧೇನು. ಕಾಮಧೇನು ಅಂದ್ರೆ ಇದು ದೇವಸ್ಥಾನಕ್ಕೆ ಇಲ್ಲ, ಮನೇಲಿ ಇಂಟೀರಿಯರ್ ಡಿಸೈನ್ ಇಟ್ಕೊಂಡ್ರು, ಮನೆಯಲ್ಲಿ ಶಾಂತಿ ನೆಮ್ಮದಿ ಮತ್ತೆ ಇರ್ಲಿ ಅಂತ ಹೇಳಿ ವಾಸ್ತು ಲೆಕ್ಕಕ್ಕೂ ಇಟ್ಕೊಂತಾರೆ. ತಗೊಂಡು ಕಾಮಧೇನು ಇಟ್ಕೊಂಡ್ರು. ಕಾಮಧೇನು ಮೀನ್ಸ್ ಎಲ್ಲಾ ಜೀವರಾಶಿಗಳಿಗೂ ಇದು ಅಮೃತ ಉಣಿಸುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್. ಹಂಗಾಗಿ ನಮ್ಮ ಹಿಂದೂ ಸಂಪ್ರದಾಯ ಅದು ತುಂಬಾ ಕಾಮಧೇನು ತುಂಬಾ ಫಾಸ್ಟ್ ಮೂವಿ. ನೀವು ಸಣ್ಣರಿದ್ದಾಗಿಂದ ಸ್ಟಾರ್ಟ್ ಮಾಡಿರಿ? ನಾನು ಇವಾಗ ಸಣ್ಣರಿದ್ದಾಗ ಗೊತ್ತಾಗ್ಬಿಟ್ಟು ನಾನು 5 ವರ್ಷ ಸ್ಟಾರ್ಟ್ ಮಾಡಿದೆ. ಹೌದಾ? ಮತ್ತೆ ಎಷ್ಟು ಡಿಸೈನ್ ಬರ್ಬೋದು ಅಣ್ಣ ಇದರಲ್ಲಿ? ತುಂಬಾ ಡಿಸೈನ್ಸ್ ಬರ್ತಾವ. ಡಿಸೈನ್ ಕಾಮರತಿ ಬರುತ್ತೆ, ಫ್ರೂಟ್ಸ್ ಬರುತ್ತೆ, ಅನಿಮಲ್ಸ್ ಕ್ರಿಯೇಟ್ ಮಾಡಬಹುದು, ಗುಬ್ಬಚ್ಚಿ ಗುಬ್ಬಿ ಎಲ್ಲ ಬರುತ್ತಲ್ಲ ಅದನ್ನ ಕ್ರಿಯೇಟ್ ಮಾಡಬಹುದು. ಅವಾಗ ದೇವತೆ, ಗ್ರಾಮ ದೇವತೆ ಎಲ್ಲ ಮಾಡ್ತಾರಲ್ಲ ಅದು ಕೂಡ ಇಲ್ಲೇ ರೆಡಿ ಆಗಿದೆ. ಅದೆಲ್ಲ ಗಾಳಮ್ಮ ದೇವತೆ ಅಂತೇಳಿ ದುರ್ಗಮ್ಮ, ಅದೆಲ್ಲ ಇಲ್ಲೇ ಕ್ರಿಯೇಟ್ ಆಗಿದೆ, ಇಲ್ಲೇ ರೆಡಿ ಮಾಡಿ. ಇಲ್ಲೇ ಮತ್ತೆ ಬೇರೆ ಎಲ್ಲಿಲ್ಲ?
ಇಲ್ಲೂ ಮಾಡ್ತಾರೆ ಸರ್ ಬೇರೆ ಬೇರೆ ಕಡೆ, ಬಟ್ ಇಲ್ಲಿ ಅದನ್ನು ಅಂದರೆ ಈಗ ಒಂದು ಇಷ್ಟು ಐಡಲ್ ರೆಡಿ ಆಗೋಕ್ಕೆ ಎಷ್ಟು ದಿನ ಹಿಡಿಯುತ್ತೆ? ಸರ್ 2 ತಿಂಗಳು ಸರ್ ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಶಬಾಷ್ ಶಬಾಷ್. 2 ತಿಂಗಳು ಮಿನಿಮಮ್ ಬೇಕು. ಮತ್ತೆ ನಮಗೆ ವೆದರ್ ಸಪೋರ್ಟ್ ಬೇಕು ಸರ್, ನಾವು ಬಿಸಿಲು ಇರಬೇಕು ನಮ್ಮ ಕೆಲಸ ಮಾಡಕ್ಕೆ. ಇದೇನಿದೆಲ್ಲ ಕಲರ್ ಕ್ರಿಯೇಟ್ ಆಗಲ್ಲ ಬಿಸಿಲಲ್ಲೇ. ಸನ್ನಿ ವೆದರ್ ಅಲ್ಲಿ ಮಾಡಿದ್ರೆ, ಈ ತರ ನೆರಳಲ್ಲಿ ಮಾಡಿದ್ರೆ ಈ ಕಲರ್ ಕ್ರಿಯೇಟ್ ಆಗಲ್ಲ. ಅಂದರೆ ಕಲರ್ ಆದಂತ ಒಂದು ಬಿಸಿಲು ತಾಪಮಾನ ಬೇಕು ಅಂದಾಗ ಮಾತ್ರ ಅದಕ್ಕೆ ಕಲರ್ ಕ್ರಿಯೇಷನ್ ಆಗುತ್ತೆ. ಅದು ಕೂಡ ಅದು ಒಂದು ಮೆಥಡ್, ಮೆಥಡ್ ಅಲ್ಲೇ ಬಂದಿರೋದು ಅದು. ಅಂದರೆ ಕಲರನ್ನು ನೀವೇ ಕ್ರಿಯೇಟ್ ಮಾಡ್ತೀರಾ? ನಾವು ಇದು ತಯಾರು ಮಾಡ್ಕೊಂಡು ಕಲರ್ ನಾವೇ ತಯಾರು ಮಾಡ್ಕೊಂಡಿರೋದು. ನಿಮ್ಗೆಲ್ಲೂ ಶಾಪಲ್ಲಿ ಸಿಗಲ್ಲ ಕಲರ್. ಓಕೆ ಓಕೆ ಓಕೆ. ಬೇರೆ ಎಲ್ಲಿ ಸಿಗಲ್ಲ? ಎಲ್ಲೂ ಸಿಗಲ್ಲ ಸರ್. ನೀವು ಜಗತ್ತಲ್ಲಿ ಎಲ್ಲೂ ಈ ತರ ಫಾರ್ಮೆಟ್ ಕಲರ್ ನೀವು ನೋಡಕ್ಕೆ ಆಗಲ್ಲ. ಅದು ಇಲ್ಲಿ ಕಿನ್ನಾಳ ಮಾತ್ರ ಸಾಧ್ಯ. ಅಂದರೆ ನೀವು ಕಲರ್ ಏನು ಮಿಕ್ಸ್ ಮಾಡಿ ರೆಡಿ ಮಾಡ್ತೀರಾ ಏನಾದರೂ? ಇದು ಸ್ಪ್ರಿಟ್ ಬರುತ್ತಲ್ಲ, ಸ್ಪ್ರಿಟ್ಗೆ ಕಲರ್ ಹಾಕ್ಬಿಟ್ಟು ಪೇಂಟ್ ಮಾಡೋದು ಸರ್. ಕಿನ್ನಾಳ ಕಲ್ಲಿಗೆ GI ಟ್ಯಾಗ್ ಸಿಕ್ಕಿದೆ. GI ಟ್ಯಾಗ್ ಆಗಿರೋದ್ರಿಂದ ಆಮೇಲೆ ಗಣರಾಜ್ಯೋತ್ಸವದಲ್ಲಿ ಪರೇಡ್ನಲ್ಲೂ ಕೂಡ ಹೌದೌದು. ಓಕೆ ಓಕೆ, ಲಾಸ್ಟ್ ಟೈಮ್ ಆಯಿತು. ಅಷ್ಟು ಹೆಮ್ಮೆ ನಮ್ಮ ಕಿನ್ನಾಳಿಗೆ, ಮತ್ತೆ ನಮ್ಮ ಕಲೆನೋ ಒಂದು ಹೆಮ್ಮೆ. ಅಂದರೆ ಬೇರೆ ಕಲೆಗಿಂತ ಏನು ಡಿಫ್ರೆಂಟ್ ಅಂತ ಹೇಳ್ಬೋದು ಇದಕ್ಕೆ? ಬೇರೆ ಕಲೆಯಲ್ಲಿ ಏನಾಗುತ್ತೆ ಸರ್, ಒಂದೇ ಫಾರ್ಮೆಟ್ ಅಲ್ಲಿ ಇರುತ್ತೆ. ನೀವು ಪೇಂಟಿಂಗ್ ನೋಡ್ರೆ ಓನ್ಲಿ ಪೇಂಟಿಂಗ್ ಇರುತ್ತೆ, ಸ್ಕಬ್ಲರ್ ತಗೊಂಡ್ರೆ ಓನ್ಲಿ ಸ್ಕಬ್ಲರ್ ಇರುತ್ತೆ. ಬಟ್ ನಮ್ ಕಿನ್ನಾಳ ಕಲೆ ಏನಿದೆ, ರಾ ವುಡ್ ಇಂದ ಹಿಡಿದು ನಾವೇ ಸ್ಕಬ್ಲರ್ ಮಾಡ್ಕೊಂತೀವಿ, ನಾವೇ ಅದನ್ನ ಒಂದು ನುಣುಪಾಗಿ ಒಂದು ಶೇಪ್ ತಗೊಂಡ್ಬರ್ತೀವಿ. ಅದಕ್ಕೆ ನಾವೇ ಒಂದು ಒನ್ಸೆ ಬೋರ್ಡರ್ ಪೀಜ ಬರ್ತಲ್ಲ, ಅದು ಮತ್ತೆ ನಾರು ಮತ್ತೆ ಮರದೊಟ್ಟು ಸಿಗ್ತಾ ಮಿಕ್ಸ್ ಮಾಡಿ ನಾವೇ ಕ್ಲೇ ತರ ಯೂಸ್ ಮಾಡ್ತೀವಿ. ಹೈಲೈಟಿಂಗ್ ಪಾಯಿಂಟ್ಸ್ ಏನಿದೆ, ಮೂಗಾಯ್ತು, ಕಣ್ಣಾಯ್ತು, ತುಟಿ ಆಯ್ತು, ಹೈಲೈಟ್ಸಿಂಗ್ ಪಾಯಿಂಟ್ ನಾವೇ ಕ್ರಿಯೇಟ್ ಮಾಡ್ಕೊಂತೀವಿ. ಮತ್ತೆ ಅದ್ರ ಮೇಲೆ ಬಟ್ಟೆ ಹಚ್ತೀವಿ. ಅದು ಬಟ್ಟೆ ಏನ್ ಮಾಡುತ್ತೆ, ಫ್ಯೂಚರ್ ಅಲ್ಲಿ ಕ್ರ್ಯಾಕ್ಸ್ ಬರಲ್ಲ. ಬಾಂಡಿಂಗ್ ಕ್ರಿಯೇಟ್ ಮಾಡಿ ಅದು ವುಡ್ ನ ಮುಂದೆ ಫ್ಯೂಚರ್ ಅಲ್ಲಿ ಕ್ರ್ಯಾಕ್ ಆಗದಿರೋ ತರ ನೋಡ್ಕೊಳುತ್ತೆ. ಮತ್ತೆ ಅದು ನೆಕ್ಸ್ಟ್ ಅದ್ರ ಮೇಲೆ ಏನ್ ಮಾಡ್ತೀವಿ, ಚಾಕ್ ಪೌಡರ್ ಮತ್ತೆ ಅರೇಬಿಕ್ ಮಿಕ್ಸ್ ಮಾಡಿ ಅದ್ರ ಮೇಲೆ 2 ಕೋಟ್ ಹಚ್ತೀವಿ. ಅದು ಕೋಟ್ ಏನಂದ್ರೆ ಕ್ಯಾನ್ವಾಸ್ ಪ್ರಿಪೇರ್ ಆಗುತ್ತೆ. ನಾವೇ ಪೇಂಟಿಂಗ್ ಕೂಡ ಮಾಡ್ತೀವಿ. ಈ ನಮ್ ಕಿನ್ನಾಳ ಕಲೆ ಏನಿದೆ, ಇಟ್ ಇಸ್ ಇನ್ವಾಲ್ವ್ ಆಲ್ ಪ್ರೋಸೆಸ್. ಕಾರ್ವಿಂಗ್ ಇದೆ, ಕ್ಲೇ ತರ ಕ್ಲೇ ಮಾಡ್ತೀವಿ, ಆಮೇಲೆ ನಾವೇ ಕ್ಯಾನ್ವಾಸ್ ಪ್ರಿಪೇರ್ ಕೂಡ ನಾವೇ ಮಾಡ್ಕೊಂತೀವಿ. ಪೇಂಟಿಂಗ್ ವಿತ್ ಪೇಂಟಿಂಗ್. ಆಲ್ ಫಾರ್ಮೆಟ್ ಆಫ್ ಆರ್ಟ್ಸ್ ಏನಿದೆ ಎಲ್ಲದೂ ಇನ್ವಾಲ್ವ್ ಆಗಿದೆ ನೋಡಿ. 2 ತಿಂಗಳಾಯ್ತು ಅಂತೀರಿ ಇದು ರೆಡಿ ಮಾಡೋದಕ್ಕೆ? 2 ತಿಂಗಳು ಬೇಕು ಸರ್ ಇದಕ್ಕೆ. ಅಷ್ಟು ಈಸಿನೇ ಅಲ್ಲ. ಅಷ್ಟು ಈಸಿ ಸರ್. ಮತ್ತೆ ಇದಕ್ಕೆ ಸ್ವಲ್ಪ ನೈಪುಣ್ಯತೆನೂ ಬೇಕು ಸರ್. ಹೌದೌದು, ಕ್ರಿಯೇಟಿವಿಟಿ ಬೇಕು, ನೈಪುಣ್ಯತೆ ಬೇಕು, ಮತ್ತೆ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ. ಅಂದಾಗ ಮಾತ್ರ ಈ ತರ ಔಟ್ಪುಟ್ ಬರಕ್ಕೆ ಸಾಧ್ಯ. ಅಂದರೆ ಮಾರ್ಕೆಟಲ್ಲಿ ಇದೆ? ಮಾರ್ಕೆಟ್ ಇದೆ ಸರ್, ಮಾರ್ಕೆಟ್ ಇದೆ. ಇಲ್ಲೇ ಬಂದು ಪರ್ಚೇಸ್ ಮಾಡಿದ್ರು. ಆಮೇಲೆ ನಮ್ದಕ್ಕಿನ್ನ ಆರ್ಟ್ಸ್ ಒಂದು ಪೇಜ್ ಇದೆ, ಆ ಪೇಜಲ್ಲಿ ತುಂಬಾ DM ಬರ್ತಾ ಇರುತ್ತೆ, ಅದರಲ್ಲೂ ಆರ್ಡರ್ ಆಗುತ್ತೆ ಎಷ್ಟೊಂದು. Instagram ಇಂದ ತುಂಬಾ ಆರ್ಟ್ಸ್ ಬರ್ತಾ ಇರುತ್ತೆ. ಆಮೇಲೆ ನಾವು ಬೇರೆ ಐಡಿಯಾ ಕೊಟ್ಟಿರ್ತೀವಲ್ಲ ಸರ್, ಅವ್ರವ್ರ ಫ್ರೆಂಡ್ಸ್ ಇಂದ ಆದ್ರೂ ತುಂಬಾ ಆರ್ಡರ್ಸ್ ನಮ್ಗೆ ಸಿಗ್ತಾ ಇರುತ್ತೆ. ಗೆಸ್ಟ್ ಗೆ ನಾವು ಗಿಫ್ಟ್ ಮಾಡಿರ್ತಾರೆ ಯಾರಾದ್ರೂ, ಅವ್ರೇನ್ ಮಾಡಿ ಇಲ್ಲಿ ತಗೊಂಡಿದ್ದು ಅಂತ. ಬಟ್ ಅವರು ರಿಸರ್ಚ್ ಮಾಡಿ ಮತ್ತೆ ಇಲ್ಲಿ ಬಂದು ತಗೊಂಡೋಗಿರೋದು ತುಂಬಾ ಇದೆ.